ನಮಸ್ಕಾರ. ಸದಾನಂದ ಬಾಬುನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಸುಖ ದುಃಖದಲ್ಲಿ ಸಮಯಾಗಿರಬೇಕು ಅನ್ನೋದೇ ಇವತ್ತಿನ ಈ ಯುಗಾದಿಯ ವಿಶೇಷ. ಅಂದರೆ ಹಿಂದೂಗಳಿಗೆ ಈ ಹಬ್ಬ ಅತ್ಯಂತ ಶ್ರೇಷ್ಠವಾದಂಥ ಹಬ್ಬ. ಹಾಗಾದರೆ ಈ ಯುಗಾದಿಯ ಏನು ಒಂದು ಇತಿಹಾಸ ಇದೆ ಅದನ್ನು ನೋಡೋಣ. ಯುಗಾದಿ ಹಬ್ಬವು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ಬರ್ತದೆ. ಹಿಂದೂಗಳ ಸೃಷ್ಟಿಯಲ್ಲಿ ಈ ಹಬ್ಬವು ಹೊಸ ವರ್ಷಾಚರಣಾ ಪವಿತ್ರ ದಿನವಾಗಿದೆ. ಯುಗಾದಿಯ ಅರ್ಥ ಯುಗದ ಆದಿ. ಯುಗಾದಿ ಶಬ್ದವು ಸಂಸ್ಕೃತದ ಯುಗ ಮತ್ತು ಆದಿ ಎಂಬೆರಡು ಶಬ್ದಗಳಿಂದ ಕೂಡಿದೆ. ಯುಗವೆಂದರೆ ಸೃಷ್ಟಿಯ ಕಾಲಮಾನ ಅರ್ಥಾತ್ ಹೊಸ ವರ್ಷ. ಆದಿ ಎಂದರೆ ಆರಂಭವೆಂದು ಅರ್ಥ ಆಗ್ತದೆ. ಯುಗಾದಿ ಹಬ್ಬವು ಪೌರಾಣಿಕ ಮತ್ತು ಐತಿಹಾಸಿಕ ವಿಶೇಷತೆಗಳ ದಿನವಾಗಿದೆ. ಇದು ಬ್ರಹ್ಮದೇವರ ಸೃಷ್ಟಿಯ ದಿನ. ಚೈತ್ರ ಶುದ್ಧ ಪಾಡ್ಯದಂದು ಸೂರ್ಯೋದಯದ ಮೇಲೆ ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಿದನೆಂದು ಹಾಗೂ ಅಂದಿನಿಂದ ಕಾಲಗಣನೆಗಾಗಿ ಗ್ರಹ, ನಕ್ಷತ್ರ, ಮಾಸ, ತಿಥಿ, ವರ್ಷಗಳನ್ನು ಏರ್ಪಡಿಸಿದನೆಂದು ಪೌರಾಣಿಕ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಶ್ರೀರಾಮನು ರಾವಣನನ್ನು ಸಂಹರಿಸಿ ಬಂದಾಗ ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕವಾದ ದಿನವಾಗಿದೆ. ಮಹಾಭಾರತದಲ್ಲಿ ಬರುವ ಚೇದಿ ಗಣರಾಜ್ಯದ ಅರಸು ವಸುವಿನ ಉಗ್ರ ತಪಸ್ಸಿಗೆ ಮೆಚ್ಚಿದ ಇಂದ್ರನು ತನ್ನ ವೈಜಯಂತಿ ಮಾಲೆಯನ್ನು ಅವನಿಗೆ ಕೊಟ್ಟು ಚಿನ್ನದ ಕಲಶವುಳ್ಳ ಚಕ್ರಾಧಿಪತ್ಯದ ಧ್ವಜವನ್ನು ರಾಜನ ತಲೆಯ ಮೇಲೆ ಇಟ್ಟಿರುವ ದಿನವನ್ನೇ ಯುಗಾದಿ ಅಂತಾರೆ. ಇನ್ನು ದಕ್ಷಿಣ ಭಾರತವನ್ನು ಆಳಿದ ಶಾತವಾಹನರ ಪ್ರಸಿದ್ಧ ದೊರೆಯಾದ ಶಾಲಿವಾಹನ ರಾಜ್ಯ ಚೈತ್ರ ಶುದ್ಧ ಪಾಡ್ಯಮಿಯ ದಿನವಾದ ಯುಗವೆಂದು ಸಿಂಹಾಸನರೂಢನಾದನೆಂದು ಅಂದಿನಿಂದ ನೂತನವಾಗಿ ಶಾಲಿವಾಹನ ಸೆಕೆ ಆರಂಭವಾಯಿತೆಂದು ಹೇಳಲಾಗ್ತದೆ. ಹಿಂದೂಗಳ ಶಾಲಿವಾಹನ ಸೆಕೆಯ ಸಂವತ್ಸರಗಳನ್ನು ಆಧರಿಸಿ ಆಯಾ ಸಂವತ್ಸರಗಳನ್ನು ಆರಂಭಿಸರು. ವರಾಹ ಮಿಹಿರಾಯಾಚಾರ್ಯನು ವರ್ಷಾರಂಭವನ್ನು ಚೈತ್ರ ಮಾಸವೆಂದು ಹೇಳಿರುವನು. ಪಂಚಾಂಗ ಮತ್ತು ಶಾಸ್ತ್ರಾನುಸಾರ ಶುಭ ದಿನ ಹಾಗೂ ಅತ್ಯಂತ ಶುಭ ಮುಹೂರ್ತವಾದ 3 ದಿನಗಳೆಂದರೆ ಯುಗಾದಿ, ಅಕ್ಷಯ ತೃತೀಯ, ವಿಜಯದಶಮಿ ಮತ್ತು ಬಲಿಪಾಡ್ಯಮಿ. ಇವುಗಳಲ್ಲಿ ಯುಗಾದಿ ಅತಿ ಶ್ರೇಷ್ಠ ಮುಹೂರ್ತ ಎಂಬ ನಂಬಿಕೆ ಭಾರತದಲ್ಲಿದೆ. ಜೊತೆಗೆ ಯಾವುದೇ ಮಂಗಳ ಕಾರ್ಯವನ್ನು ಮಾಡಲು ಯುಗಾದಿಯನ್ನು ಯೋಗ್ಯ ದಿನವೆಂದು ಪರಿಗಣಿಸಲಾಗಿದೆ. ಯುಗಾದಿಯನ್ನು ಚಂದ್ರಮಾನ ಹಾಗೂ ಸೌರ್ಯಮಾನ ಹೀಗೆ 2 ವಿಧದಲ್ಲಿ ಆಚರಿಸುವರು. ಚಂದ್ರನ ಚಲನೆ ಗುರುತಿಸಿ ಮಾಡುವ ಪದ್ಧತಿಗೆ ಚಂದ್ರಮಾನ ಯುಗಾದಿ ಎನ್ನುವರು ಮತ್ತು ಸೂರ್ಯ ಮೇಷರಾಶಿಗೆ ಬಂದಾಗ ಸೌರ್ಯಮಾನ ಯುಗಾದಿ ಆಚರಿಸುವರು. ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಚಂದ್ರಮಾನವನ್ನು ಆಚರಿಸಿ ಚೈತ್ರ ಶುದ್ಧ ಪಾಡ್ಯಮಿ ಎಂದು ಯುಗಾದಿ ಆಚರಿಸ್ತಾರೆ. ವಿಶೇಷವಾಗಿ ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತಲ್ಲಿ ಚಂದ್ರಮಾನ ಯುಗಾದಿ ಆಚರಿಸ್ತಾರೆ. ತಮಿಳುನಾಡು, ಕೇರಳ ಮತ್ತು ಉತ್ತರ ಭಾರತದಲ್ಲಿ ಕೆಲ ಸ್ಥಳಗಳಲ್ಲಿ ಸೌರಮಾನ ಯುಗಾದಿ ಆಚರಿಸ್ತಾರೆ. ಈ ಹಬ್ಬವನ್ನು ಕರ್ನಾಟಕದಲ್ಲಿ ಯುಗಾದಿ ಎಂದೇ ಕರೆಯಲ್ಪಟ್ಟು ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವ ಹಾಗೂ ಉತ್ತರ ಭಾರತದಲ್ಲಿ ಬೈಚಾಕ್ ಎನ್ನುವರು. ಹೊಸ ವರ್ಷದ ಆರಂಭದ ಸಂಕೇತವಾದ ಯುಗಾದಿಯನ್ನು ಬಡವ ಬಲ್ಲಿದನೆಂಬ ಯಾವ ಭೇದವಿಲ್ಲದೆ ಎಲ್ಲ ಹಿಂದೂಗಳು ಆಚರಿಸ್ತಾರೆ. ಯುಗಾದಿಯ ದಿನದಂದು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಮನೆಯ ಮುಂದೆ ರಂಗೋಲಿ ಹಾಕಿ ಬಾಗಿಲನ್ನು ತಳಿರು ತೋರಣಗಳಿಂದ ಶೃಂಗರಿಸ್ತಾರೆ. ಮಾವಿನ ತರುಣಗಳಿಂದ ಶೃಂಗರಿಸುವುದಕ್ಕೂ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಶಿವನ ಮಕ್ಕಳಾದ ಕಾರ್ತಿಕೇಯ ಮತ್ತು ಗಣೇಶರಿಬ್ಬರಿಗೂ ಮಾವಿನ ಹಣ್ಣುಗಳೆಂದರೆ ಇಷ್ಟ. ಕಾರ್ತಿಕೇಯನು ಜನರಿಗೆ ಯುಗಾದಿಯ ದಿನ ಮನೆಯನ್ನು ಮಾವಿನ ಎಲೆಗಳಿಂದ ಶೃಂಗರಿಸರೆ ಉತ್ತಮ ಇಳುವರಿ ಮತ್ತು ಸಮೃದ್ಧಿ ಪಡೆಯಬಹುದಾಗಿ ಎನ್ನಲಾಗಿದೆ. ಅಂದು ಜನರು ಮುಂಜಾನೆ ಬೇವು ಮಿಶ್ರಿತ ನೀರಿನಿಂದ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ತಮ್ಮ ಆರಾಧ್ಯ ದೇವವನ್ನು ಪೂಜಿಸಿ ಬೇವು ಬೆಲ್ಲ ನೈವೇದ್ಯ ಹಿಡಿದು ವಿವಿಧ ಭಕ್ಷ್ಯಗಳೊಂದಿಗೆ ಸೇವನೆ ಮಾಡುತ್ತಾರೆ. ಆದರೆ ಇಂದಿನ ಯುವ ಪೀಳಿಗೆ ಇದನ್ನು ಅರ್ಥ ಮಾಡಿಕೊಂಡಿಲ್ಲ. ಹಿಂದಿನ ಅಜ್ಜ ಮುತ್ತಜ್ಜರು ಕೂಡ ಈ ಒಂದು ವಿಷಯವನ್ನು ಹೇಳಿಲ್ಲ. ಹೀಗೆ ಈ ಯುಗಾದಿಯ ಮಹತ್ವ ಹಿಂದೂಗಳಿಗೆ ಗೊತ್ತಿಲ್ಲದೇ ಇರೋದರಿಂದ ಜಾನ್ವರಿ 1 ನಮ್ಮ ಹೊಸ ವರ್ಷಾಚರಣೆ ಅಂತ ತಿಳಿದಿದ್ದಾರೆ. ಪಾಶ್ಚಿಮಾತ್ಯ ಸಂಸ್ಕೃತಿ ಮರಳೋಗಿ ಯುವ ಜನಾಂಗ ಇದನ್ನು ಮರ್ತಿದ್ದಾರೆ. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.